ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಕನ್ನಡ ಭವನದಲ್ಲಿ ಬೀದಿ ವ್ಯಾಪಾರಿಗಳ ಸಮಸ್ಯೆಗಳ ಕುರಿತು ವಿಚಾರ ಸಂಕಿರಣ ಹಾಗೂ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಾಹಿತಿ ಶ್ರೀ ಸುರೇಶ್ ಬಡಿಗೇರ್ ಮಾತನಾಡಿ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಬೀದಿಯಲ್ಲಿ ವ್ಯಾಪಾರ ನಡೆಸುವ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಪ್ರತಿ ತಿಂಗಳಿಗೊಮ್ಮೆ ಬೀದಿ ವ್ಯಾಪಾರಿಗಳ ಆರೋಗ್ಯ ತಪಾಸಣೆ ನಡೆಸುವಂತಹ ಯೋಜನೆಗಳನ್ನು ಸರ್ಕಾರ ಜಾರಿಗೊಳಿಸಬೇಕು ಅಂತ ಅವರು ಆಗ್ರಹ ಮಾಡಿದರು. ಈ ವೇಳೆ ನ್ಯಾಯವಾದಿ ಶ್ರೀ ಕೆ ಕಲಬುರ್ಗಿ ಮಾತನಾಡಿ, ಬೀದಿ ವ್ಯಾಪಾರಿಗಳು ಎದುರಿಸ್ತಾ ಇರುವಂತಹ ವಿವಿಧ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸಿ ಸರ್ಕಾರವು ಅವರಿಗೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರ ಜೀವನೋಪಾಯವನ್ನು ಸುಧಾರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಆದ ಶ್ರೀ ಜಗನ್ನಾಥ್ ಎಸ್ ಸೂರ್ಯವಂಶಿ ಮಾತನಾಡಿ, ಬೀದಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದಾಗಿ ಈ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಜೊತೆಗೆ ಪದಾಧಿಕಾರಿಗಳ ನೇಮಕಾತಿ ಮೂಲಕ ಸಂಘಟನೆಯನ್ನ ಬಲಪಡಿಸಿ ಬೀದಿ ವ್ಯಾಪಾರಿಗಳಿಗೆ ಸಿಗಬೇಕಾದ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದರು. ಜಗನ್ನಾಥ್ ಸೂರ್ಯವಂಶಿ ಅವರ ಸಾರಥ್ಯದಲ್ಲಿ ಅಮೃತ್ ಪಾಟೀಲ್ ಮತ್ತು ಎಲ್ಲ ಗೆಳೆಯರ ಬಳಗದಿಂದ ಇವತ್ತು ಕನ್ನಡ ಭವನದಲ್ಲಿ ಇಂಥದೊಂದು ವಿಚಾರ ಸಂಕಿರಣ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಕ್ಕಾಗಿ ಇಡೀ ಕಲಬುರಗಿಯ ಸಮಸ್ತ ಜನತೆಯ ಪರವಾಗಿ ಸೂರ್ಯವಂಶಿ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿರಬಹುದು, ಉಳ್ಳವರಿಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಶ್ರೀಮಂತರಿಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಹೊಟ್ಟೆ ತುಂಬಿದವರಿಗೆ ಊಟ ಕೊಡ್ತಕ್ಕಂಥ ಜನ ಬಹಳ ಇದ್ದಾರೆ. ಆದ್ರೆ ಬಿಸಿಲು ಮಳೆ ಚಳಿ ಎನ್ನದೆ ಹಗಲಿರುಳು ರೋಡ್ ಬದಿಯಲ್ಲಿ ಕುಳಿತು ಕೆಲಸ ಮಾಡ್ತಕ್ಕಂಥ ಜನರಿಗೆ ಅವರ ಅಭ್ಯುದಯಕ್ಕಾಗಿ ಹಗಲಿರುಳು ಶ್ರಮಿಸ್ತಕ್ಕಂಥವ್ರು ಬಹಳ ಕಡಿಮೆ. ಅಂತವರ ಮಧ್ಯದಲ್ಲಿ ಜಗನ್ನಾಥ್ ಸೂರ್ಯವಂಶಿ ಅವರು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿ ನಿಮಗೆ ಸನ್ಮಾನಿಸಿ ನಿಮಗೆ ಪದಾಧಿಕಾರಿಗಳ ಹುದ್ದೆ ಕೊಡ್ತಕ್ಕಂಥದ್ದು ಅತ್ಯಂತ ಸ್ಮರಣೀಯವಾದಂತಹ ಕಾರ್ಯಕ್ರಮ ಅಂತ ಹೇಳಿ ಅನಿಸ್ತದೆ. ನಿಮಗೆಲ್ಲ ಗೊತ್ತಿರಬಹುದು, ಕರ್ನಾಟಕ ಸರ್ಕಾರ ಮೊನ್ನೆ ಬಜೆಟ್ ಘೋಷಣೆ ಮಾಡಿದ್ದು ಅಮೃತ್ ಪಾಟೀಲ್ ಜಗನ್ನಾಥ್ ಸೂರ್ಯವಂಶಿ ನೋಡಿರಬಹುದು. ಒಂದು ಬಿಡಿ ಕಾಸು ಸಹಿತ ಬೀದಿ ಕಾರ್ಮಿಕರಿಗೆ ಸರ್ಕಾರ ಕೊಟ್ಟಿಲ್ಲ. ಯಾರಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೈ ಎತ್ತಿ. ಮೊಬೈಲ್ ಬಿಡ್ರಿ ಸುರೇಶ್ ಅವರು, ಕೇಳಿ. ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಅವರು ರಸ್ತೆ ಬದಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಬಜೆಟ್ ನಲ್ಲಿ ಇಂತಿಷ್ಟು ಹಣ ಮೀಸಲಿಡಬೇಕು ಅಂತ ಹೇಳಿಕೊಂಡಾಗ ಸಹಿತ ಈ ಸರ್ಕಾರ ಬಡವರ ಪರವಾಗಿ ದುಡಿಯುತ್ತಿರಲಿಲ್ಲ. ಬಡವರ ಪರವಾಗಿ ಧ್ವನಿಯೆತ್ತಲಿಲ್ಲ. ಹೋಗಿ ಬಿಡ್ರಿ, ಬೆಂಗಳೂರಂತ ಮಹಾನಗರ ಪಾಲಿಕೆಯನ್ನು ಬಿಟ್ಟು ಕಲಬುರಗಿ ಜಿಲ್ಲೆಯನ್ನು ಉದಾಹರಣೆ ತೆಗೆದುಕೊಂಡಾಗ ಸೂಪರ್ ಮಾರ್ಕೆಟ್ ಇಂದ ಬಸ್ ಸ್ಟ್ಯಾಂಡ್ ವರೆಗೆ, ಬಸ್ ಸ್ಟ್ಯಾಂಡ್ ಇಂದ ಗಂಜವರೆಗೆ ಈ ಏನು ಕೆಲಸ ಮಾಡ್ತಾ ಇದ್ದಾರೆ ಇವರಿಗಾಗಿ ಒಂದು ಸೂರು ಸಹಿತ ಬೆಳಕು ನೀಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿಲ್ಲ. ಕಾರ್ಯಕ್ರಮ ಬರಬೇಕಾಗಿತ್ತು. ಅಲ್ಲಮಪ್ರಭು ಪಾಟೀಲ್ ಕಾರ್ಯಕ್ರಮ ಬಂದಾಗ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕಲಬುರಗಿಯ ಬಸ್ ನಿಲ್ದಾಣದಿಂದ ಮಾಡ್ತಾ ಇದ್ದಾರೆ, ಅವ್ರೆಲ್ಲರಿಗೂ ಸ್ವಲ್ಪ ಒಂದು ನೆರಳು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಮಪ್ರಭು ಪಾಟೀಲ್ ಮಾಡ್ತಾ ಇತ್ತು. ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಕುಳಿತವ್ರು. 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಮಾರ್ಕೆಟ್, ಬಸ್ ಸ್ಟ್ಯಾಂಡ್ ಮತ್ತು ನೆಹರುಗಂಜ್ ಉದಾಹರಣೆ ತಗೊಂಡ್ರೆ ಎಷ್ಟು ಜನ ಹಣ್ಣು ಮಾಡ್ತಾ ಇದ್ದೀರಿ, ಎಷ್ಟು ಜನ ಬೀದಿ ಬದಿಯಲ್ಲಿ ಕುಳಿತು ಚಪ್ಪಲ್ ಪಾಲಿಸ್ ಮಾಡ್ತಾ ಇದ್ದೀರಿ, ಎಷ್ಟು ಜನ ಬೀದಿ ಬದಿಯಲ್ಲಿ ಕುಳಿತು ಇವತ್ತು ಗೌರ್ಮೆಂಟ್ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿತ್ಯವೂ ಸಹಿತ ನಿಮ್ ಕೆಲಸ ತರಲಿಕ್ಕೆ ಆಗ್ತಾ ಇದೆ. ಬಗ್ಗೆ ಕಣ್ಣು ಎತ್ತವ್ರು ಯಾರು, ಅವ್ರ ಬಗ್ಗೆ ಧ್ವನಿ ಎತ್ತವ್ರು ಯಾರು, ಇದು ಬಹಳ ಚಿಂತನೆ ಆಗಿದೆ. ಅಷ್ಟು ಹೋಗ್ಬಿಡ್ತೀವಲ್ಲ. ನಿಮಗೆ ಗೊತ್ತಾದಂತ ಇನ್ನೊಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ ನಾನು. ಸೂಪರ್ ಮಾರ್ಕೆಟ್ ನ ಮಧ್ಯ ಭಾಗದಲ್ಲಿ ಹೂವು ಮಾರ್ತಕ್ಕಂಥ ಹೂವುಗಳಿಗರು, ಕೈಪಲ್ಯ ಮಾರ್ತಕ್ಕಂಥವ್ರು, ಜ್ಯೂಸ್ ಮಾರ್ತಕ್ಕಂಥವ್ರು,
ಚಪ್ಪಲ್ ಪಾಲಿಸ್ ಮಾಡ್ತಕ್ಕಂಥವ್ರು ಈಗಲೂ ಹೋಗಿ ಈಗಲೂ ಬಿದ್ದಾಗಿರೋ ಲೋಕಲ್ ಕಾಲದಲ್ಲಿ ಯಾವುದು ಏನ್ ಬೇಕಾದ್ರೆ ಸಾಧಿಸಬಹುದು. ದಯಮಾಡಿ ಹಂತ ಹಂತವಾಗಿ ಇನ್ನೂ ಈ ಪಾಲಿಕೆ ಅಧಿಕಾರಿಗಳಿಗೆ ಇವತ್ತು ನೋಡಿ, ಇವತ್ತು ನಾವು ಪಾಲಿಕೆ ಆಯುಕ್ತರಿಗೆ ಪಾಲಿಕೆಯ ಪೂಜೆ ಮಾಡ್ಕೊಂಡ್ರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನಿಗಮದ ಅಧ್ಯಕ್ಷರಿಗೆ, ದೇವರಾಜ ಅರಸು ನಿಗಮದ ಅಧ್ಯಕ್ಷರಿಗೆ ಮತ್ತು ಲೀಡ್ ಬ್ಯಾಂಕ್ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಇವ್ರು ಯಾಕೆ ಬರ್ಲಿಕ್ಕೆ ಹೇಳ್ರಿ, ನೀವನ್ನ ಇಲ್ಲೇ ಹಿಂದಿದ್ದೀರ. ಈಗ ನೀವು ನಿಮ್ಮದು ಒಂದು ಮುಖ್ಯ ಒಂದು ಈ ಇದರಲ್ಲಿ ಪಾತ್ರ ಇದೆ. ನೀವು ಈ ಸಂಘಟನೆ ಹೆಚ್ಚೆಚ್ಚು ಸದಸ್ಯರನ್ನಾಗಿ ಮಾಡಬೇಕು. ಎಲ್ಲ ಬೀದಿ ವ್ಯಾಪಾರ ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಹೇಗೆ ರೈತರ ಮತ್ತು ದೊಡ್ಡ ವ್ಯಾಪಾರಿಗಳ ಇತರ ಸಹಭಾಗಿತ್ವ ಇದೆಯೋ, ಆರ್ಥಿಕ ವ್ಯವಸ್ಥೆಯಲ್ಲಿ ನಿಮ್ಮದು ಬಹು ಮುಖ್ಯವಾದ ಪಾತ್ರ ಇದೆ. ನೀವೆಲ್ಲರೂ ಸಂಘಟಿತರ ಸಂಘಟನೆಯೇ ಬಲಾತ್ಕಾರ. ನೀವು ಒಬ್ಬೊಬ್ಬರು ಹೋದ್ರೆ ಯಾರು ಪೊಲೀಸರು ಕೇಳಲ್ಲ, ಮುನ್ಸಿಪಾಲಿಟಿ ಕೇಳಲ್ಲ, ನೀವೆಲ್ಲರೂ ಒಗ್ಗಟ್ಟಾಗಿ ಈಗ ನಮ್ಮ ಸೂರ್ಯವಂಶಿ ಬಡಿಗೆರವರು ಮತ್ತು ಧ್ವನಿ ಎತ್ತಿದರೆ ಖಂಡಿತ ನಿಮ್ಗೆ ನ್ಯಾಯ ಸಿಗ್ತದ. ಇದರಲ್ಲಿ ಯಾವ ಸಂಶಯ ಇಲ್ಲ. ನೀವು ಯಾವ ಹೋರಾಟ ನೀವು ಯಾವ ಕಾರ್ಯಕ್ರಮ ಕೊಟ್ಟರು ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ. ಎಲ್ಲ ರೀತಿಯಿಂದ ಸಹಕಾರ ನಾವು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕರೆಸಿ ನಾವು ಸನ್ಮಾನ ಮಾಡಿದ ಸಂಘಟನೆಗಳ ತಮ್ಮಲ್ಲಿ ಮತಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಸ್ವಾಗತ ಬಯಸುತ್ತೇನೆ. ಮತ್ತು ಅದೇ ತರ ಏನು ವೇದಿಕೆ ಮೇಲೆ ಇದ್ದಂತ ವೀರಣ್ಣ ಪಟ್ಟೇದ, ಚಂದ್ರಶೇಖರ್ ಪಾಟೀಲ್ ಅವರು, ನೀಲಕೂರು ಮಹದೇವಣ್ಣ ಅವರು ಮತ್ತು ಗೌರಿ ಶಂಕರ್ ಅವರು, ಸೈಯದ್ ಯೂನುಸ್ ಭಾಯಿ ಅವರು, ನಮ್ಮ ಶಾಯರ್ ಪಾಟೀಲ ಮತ್ತು ಸುರೇಶ್ ಬಡಿಗೇರಿ ಅಣ್ಣವರು, ನಮ್ದು ಸಾಹಿತ್ಯದ ಭಾಗದ ಬಹಳ ದೊಡ್ಡ ಸಾಹಿತ್ಯ. ಅವ್ರು ಶ್ರೀಸ್ತರಾಗಿ ನಮ್ಮ ಬೀದಿ ವ್ಯಾಪಾರಿಗಳ ಬಗ್ಗೆ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಸರ್ಕಾರ ಒಂದು ರೀತಿ ಸ್ಪಂದಿಸಲ್ಲ, ಹೆಚ್ಚಿದು ಅದಕ್ಕೆ ಎಷ್ಟು ನಾವು ಹೋರಾಟ ಮಾಡಿದಾಗ ಅದಕ್ಕೆ ಬೆಲೆ ಬರ್ತದೆ. ನಮ್ಮ ಅವ್ರು ಹೇಳಿದ್ರು, ನಮ್ಮ ಅಮೃತ್ ಪಾಟೀಲ್ ಅವರು ಜಿಲ್ಲಾಧ್ಯಕ್ಷ, 20 ವರ್ಷದಿಂದ ನಾವು ಸಂಘಟನೆ ಮಾಡ್ತಾ ಬಂದಿದ್ದೆವು ಮತ್ತು ಅದರ ಬಗ್ಗೆ ಅವರು ಸಾಕಷ್ಟು ತಿಳಿಸಿ ಹೇಳಿದ್ದಾರೆ. ಅದಕ್ಕೆ ನಾನು ವಿಚಾರ ಸಂಕಿರಣ ಮತ್ತು ಹಾಗೂ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮವನ್ನು ಇಟ್ಟಿದ್ದ ಉದ್ದೇಶವೇನೆಂದರೆ, ಈಗ ನಾವು ಕೆಲವು 1-2 ವರ್ಷ ಮುಂಚಿತವಾಗಿ ಒಂದು ಸಮಾವೇಶನ ಮಾಡಿದ್ದಾರೆ ಬೀದಿ ವ್ಯಾಪಾರಿಗಳದು, ದೊಡ್ಡ ಸಮಾವೇಶ ರಂಗಮಂದಿರನಲ್ಲಿ. ಇಲ್ಲಿ ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಂಡು ಬೀದಿ ವ್ಯಾಪಾರಿಗಳು ಬೀದಿ ಪಾಲಾಗಿದ್ದಾರೆ. ಸರ್ಕಾರದಲ್ಲಿ ಬಹಳಷ್ಟು ಸೌಲಭ್ಯ ಇದೆ, ಬಹಳಷ್ಟು ಸೌಲಭ್ಯ ಇದೆ. ನಾವು ಇಲ್ಲ 14-15 ಕರ್ನಾಟಕ ರಾಜ್ಯದಲ್ಲಿ ಅಮಾಟ್ಮೆಂಟ್ ಪಾಸ್ ಆಗಿದೆ. ಏನು ಅಮಾಟ್ಮೆಂಟ್ ಪಾಸ್ ಆಗಿದೆ ಅಂದ್ರೆ ಬೀದಿ ವ್ಯಾಪಾರಿಗಳು ವೆಂಡರ್ ಕಟ್ಕೊಡ್ಬೇಕು, ವ್ಯಾಪಾರ ಮಾಡ್ಲಕ್ಕ ಅವ್ರಿಗೆ ಮಿಷನ್ ಕೊಡಬೇಕು, ಅವ್ರಿಗೆ ಲೋನ್ ಕೊಡಬೇಕು, ಸಬ್ಸಿಡಿ ಅಂತ ಮಹಾನಗರ ಪಾಲಿಕೆದೇ ಇದೆ. BCM ಆಫೀಸ್ನಲ್ಲಿ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಸೋಷಲ್ ಎಲ್ಲ SC/ST TS ಇಲಾಖೆಗಳು ಬರ್ತಾವೆ. ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ವಿಧಿ ವ್ಯಾಪಾರಗಳು ಈ ಸ್ಕೀಮ್ ಇದೆ, ಬಹಳ ಸೌಲಭ್ಯ ಇದೆ. ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಸ್ಪಂದಿಸ್ತಾ ಇಲ್ಲ, ಕಾನೂನು ಚೌಕಟ್ಟಿನ ನಿಯಮಾವಳಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ದೊಡ್ಡ ಸಮಾವೇಶ ಮಾಡಿದ್ರು ಕೂಡ ಅವ್ರು ಇನ್ನವರಿಗೆ ಯಾವುದೋ ಈಗ 7 ಜೂನ್ ಅಂತ ಗುಲ್ಬರ್ಗ ನಗರದಲ್ಲಿ ಅವರು ಇದು ಮಾಡಿದ್ದಾರೆ. ಕಮರುಲ್ ಇಸ್ಲಾಂ ಸಾಹೇಬರಿದ್ದಾಗ ಘೋಷಣೆ ಮಾಡಿದ್ದಾರೆ 3 ಜೂನ್ ಅಂತ. ಕರಿಗೆ ಪೆಟ್ರೋಲ್ ಪಂಪ್, ಸೂಪರ್ ಮಾರ್ಕೆಟ್ ಎಲ್ಲ ಕಡೆಗೆ KMF ಡೈರಿ ಹುಮ್ನಾಬಾದ್ ಅಲ್ಲಿ 1 ಜೂನ್ ಎಲ್ಲಿ ಆಗಿಲ್ಲ. ಸಾರ್ವಜನಿಕ ಲಕ್ಷಾಂತರ ಜನ ಬೀದಿ ಬಂದು ವಸ್ತುಗಳು ಖರೀದಿ ಮಾಡಕ್ ಬಂದು ಯೂಸ್ ವಸ್ತುಗಳು ಖರೀದಿ ಮಾಡಕ್ ಬರ್ತಾರೆ. ಮೊದಲು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಒಂದು ವೆಂಡರ್ ಕಟ್ಕೊಟ್ರೆ ಅವ ನೆಮ್ಮದಿಗೆ ವ್ಯಾಪಾರ ಮುಂದುವರಿಸ್ಕೊಳ್ತಾರೆ, ಸಾರ್ವಜನಿಕರು ಅನುಕೂಲ ಆಗ್ತದಂತ ಸರ್ಕಾರ ನಿಯಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದ್ರೂ ಇಲ್ಲಿ ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಅವ್ರು ಯಾವುದಕ್ಕೂ ಮುಂದಾಕಿಸಿ ಅವರು ಸೌಲಭ್ಯ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲ ನಾವು ಬಹಳಷ್ಟು ಸಂಘ ನಾವು ನೊಂದುಕೊಂಡು ಇವತ್ತು ಬೇಸರಗೊಂಡು ಮತ್ತು ಮುಂದೆ ಏನ್ ಮಾಡಬೇಕು, ಇವತ್ತು ವಿಚಾರ ಸಂಕಿರಣದಿಂದ ಜಾಗೃತಿ ಮೂಡಿಸಬೇಕು. ಸಂಬಂಧಪಟ್ಟ ಎಲ್ಲ ಇಲಾಖೆದವರಿಗೂ ಕರೆ ಮಾಡಿದೆವು. ಇವತ್ತು ಬನ್ನಿ ಸರ, ತಮ್ಮ ಸ್ಪೀಡ್ನಲ್ಲಿ ಏನಿದೆ ನಮ್ಮ ಬಡ ಜನರಿಗೆ ಬೀದಿ ವ್ಯಾಪಾರಿಗಳು ಹೇಳ್ರಿ, ಮುಂದುವರ್ಸ್ಕೊಂಡವ್ರಿ, ಇನ್ನೂರಿಗೆ ಮಾಡಿದಿಲ್ಲ ಅಂದ್ರೆ ಮುಂದಾರು ಮಾಡ್ತೀರಿ ಅಂತ ಹೇಳಿ ಹೇಳಿಕೆ ನೀಡಿ ಸಂಗತಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕಾರ್ಡ್ನಲ್ಲಿ ಹೆಸರು ಹಾಕಿ ಉಚಿತವಾಗಿ ಹೇಳಿದೀನಿ ಕೂಡ. ಇವತ್ತೆಲ್ಲ 4-5 ಇಲಾಖೆ ಅಧಿಕಾರಿಗಳು ಏನು ಹೇಳಿದಾಗ DC ಮೀಟಿಂಗ್ ನಡೆದ್ರು. ಸಾರಿ ಇದು ಬಗಣ ಬರ್ತೀವಿ ಅಂತ ಬಿಟ್ಟು ಬೇಕಾದ್ರೆ ವಿಸಿಟ್ ಕೊಟ್ಟೆ ಹೋಗ್ತೀವಿ. ಬರ್ತೀವಿ, ತಮ್ಮ ಏನ್ ಬೇಡಿಕೆಗಳು ಇದ್ರು ಅದನ್ನ ಲಿಸ್ಟ್ ಕೊಡ್ರಿ, ಎಲ್ಲರಿಗೆ ನಾವು ಮಾಡ್ತೀವಿ. ನೀವು ಕರೆದಿದ್ದಕ್ಕೆ ಧನ್ಯವಾದ. ಹಾಗೆ ತಿಳ್ಕೊಬೇಡ ಅಂತ ಫೋನಲ್ಲಿ ಹೇಳಿದ್ಕ
ಇಲ್ಲ ನಾನು ಅವರಿಗೆ ಸ್ವಾಗತಿಸ್ತೇನೆ. ಈಗ ಬಂದರು ಒಳ್ಳೇದು ಬರಲಿಲ್ಲ ಅಂದರೂ ತಮ್ಮ ಎಷ್ಟು ಜನಗಳು ಇದ್ದಾರೆ ನಮ್ಮಲ್ಲಿ ಹಳೆ ಬೀದಿ ವ್ಯಾಪಾರಗಳು ಮತ್ತು ಈ ಕಡೆ ಮುಂದುವರಿಸಲು ಬಂದಂಥ ವ್ಯಾಪಾರ ಅವರಿಗೆ ಜೂನಿಯರ್ ಸೀನಿಯರ್ ಮಂದಿಗೆ ಎಲ್ಲ ಲಿಸ್ಟ್ ಉದ್ದೇಶಿಸಿ ಅವ್ರ ಗಮನಿಸ್ತಾ ಇದೆ. ನಿಮಗೆ ಅಭಿವೃದ್ಧಿ ಮಾಡಿ ಬರುವಂಥ ಸ್ಕೀಮ್ಲಿಂದ ಮುಂದುವರಿಸಬೇಕು. PM ಸ್ವನಿಧಿ ಅಂತ ಸ್ಕೀಮ್ ಇದೆ, ನಾವು ಸಾವಿರಾರು ಜನಗಳನ್ನು ಆಕರ್ಷಣೆ ನೋಡ್ಬಿಟ್ಟಿದ್ದೀವಿ ಅನ್ಸರ್. ಈಗ 15,000 ಆಗಿದೆ ತಲುಪಿದೆ. ಈಗ 15,000 ಫಸ್ಟಿಗೆ ಈಗ ಯಾರೇ ವ್ಯಾಪಾರ ಕೊಟ್ಟು ಮತ್ತು ಫ್ಯಾಮಿಲಿ ಕೊಟ್ಟು ಆಧಾರ್ ಕಾರ್ಡ ಮತ್ತು ರಾಸಾಯನಿಕ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿದ್ದಾರಪ್ಪ ಅಂದ್ರೆ ಈಗಲೂ ಏನದ ಸಂಘಿ ಬರ್ರಿ, ಸಂಘಿ ಬಂದ್ರೆ ನೀವು ಸೇರಿ ನಿಮ್ದು ಏನು ದಾಖಲೆಗಳು ಕೊಡ್ರಿ. ನಮ್ಗೆ ದಾಖಲೆ ಕೊಟ್ಟರು ಸಾವಿರಾರು ಜನರಿಗೆ 15,000 ರೂಪಾಯಿ ತಿಂಗಳಲ್ಲಿ ನೀವು ಇವು ಸಲ್ಲಿಸಿದ್ರೆ 15 ಸಲ 20 ದಿನ ನಿಮ್ಗೆ ದುಡ್ಡು ಬರ್ತಾವ. ಬಡ ಜನರಿಂದ ಲಾಭ ಪಡ್ಕೋಬೇಕು, ಸಂಘಿನೂ ಲಾಭ ಪಡ್ಕೋಬೇಕು. 2 ಲಕ್ಷ 5 ಲಕ್ಷ 10 ಲಕ್ಷ ತನಕ ಲೋನ್ ಅವ ಕೆಟಗಿರಿ ಮೇಲೆ ಜಾತಿ. ಕಾರ್ಯಕ್ರಮದಲ್ಲಿ ಶ್ರೀಮತಿ ವರ್ಷರಾಜ್ಯವು ಜಾನೆ, ಅವಿನಾಶ್ ಹಿಂದೆ, ಮಜರ್ ಅಲಂ ಖಾನ್, ಭವಾನಿ ಸಿಂಗ್ ಠಾಕೂರ್, ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್, ಭೀಮರೆಡ್ಡಿ ಪಾಟೀಲ್, ಜಗದೇವಪ್ಪ ಮುಗಟಿ, ರವೀಂದ್ರ ಬುಳ್ಳಾ, ಸಂತೋಷ್ ಪಾಟೀಲ್, ಮರ್ಲಿಂಗ್, ಅಣ್ಣರಾವ್ ಗುತ್ತರಗಾವ್, ಬಾಬುರಾವ್ ಇಟ್ರಾಮಿ, ಶಕೀಲ್ ಅಂಗಡಿ, ಲಕ್ಷ್ಮಣ ದಸ್ತಿ, ಗುರುರಾಜ್ ವೀರಣ್ಣ, ಚಂದ್ರಶೇಖರ್, ಕಲ್ಯಾಣರಾವ್, ಮಹದೇವ್ ಸೇರಿ ಹಲವರು ಭಾಗವಹಿಸಿದ್ರು. ಶಶಿಕಾಂತ್ ಮಡಿವಾಳ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.